ಇವತ್ತಿನ ಸುದ್ದಿ ವಿಶ್ಲೇಷಣೆ ಏನಂದ್ರ ವಿಧಾನಸಭೆ ಅಧಿವೇಶನ ಅಂದ್ರ ಈ ಕಲಾಪ ಅಂತಾರ ನೋಡ್ರಿ. ಈ ಕಲಾಪದೊಳಗ ಮಾನ್ಯ ಸಭಾಧ್ಯಕ್ಷರು UT ಖಾದರ್ ಅವರು ಸಿಟ್ಟಿಗೆದ್ಬಿಟ್ರು, ರಚ್ಚಿಗೆದ್ದು ನಾನು ರಿಸಿಗ್ನೇಷನ್ ಕೊಡ್ತೀನಿ ಅಂತೇಳಿ ಎದ್ದು ಬಿಟ್ರು. ಎದಕ್ಕಪ್ಪ ಅಂತಂದ್ರ ಕೇಳಿರೋ ಪ್ರಶ್ನೆ ಎಷ್ಟು, ಕೊಟ್ಟಿರೋ ಉತ್ತರ ಎಷ್ಟಪ್ಪ. ಸಚಿವರು ಯಾರು ಇಲ್ಲ ಇಲ್ಲಿ. ಎಷ್ಟು ಭಂಡತನದ ಪರಮಾವಧಿ, ಎಷ್ಟು ಲೇಜಿ ಅಂತಂದ್ರ ಸದನಕ್ಕೆ ಅಧಿವೇಶನಕ್ಕೆ ಬರಂಗಿಲ್ಲ, ಬಂದ್ರ ಉತ್ತರ ಕೊಡಂಗಿಲ್ಲ. ಅದೇನಾಗತ್ ತಗೋ, ಇಷ್ಟು ಮೈ ಉಂಡಿರ್ತಿತ್ತಂತಂದ್ರ ಸಚಿವರಿಗೆ. ಅದಕ್ಕೆ ಮಾನ್ಯ UT ಖಾದರ್ ಅವರು ಸಿಟ್ಟಿಗೆದ್ದು ಹೇಳಿ ಹೊಂಟು ಬಿಟ್ರು, ನಾನು ರೆಸಿಗ್ನೇಷನ್ ಕೊಡ್ತೀನಿ ಅಂತೇಳಿ. ಇದು ಗತ್ತು ಸಭಾಧ್ಯಕ್ಷರು ಅಂತಂದ್ರೆ. ನೋಡ್ರಿ, ಯಾವುದರ ಒಂದು ಹುದ್ದೆ ತಗೊಳ್ರಿ, ಅದಕ್ಕ ಅದರದ್ದೇ ಆದಂತ ಒಂದು ಶಕ್ತಿ ಇರುತ್ತ. ಅಂದ್ರ ಹೆಂಗ್ ಬಳಸಬೇಕನ್ನೋ ಬುದ್ಧಿವಂತಿಕೆ ಆ ಪೀಠದ ಮೇಲೆ ಅಥವಾ ಆ ಕುರ್ಚಿ ಮೇಲೆ ಕೂತಿರೋ ವ್ಯಕ್ತಿಗಿರ್ಬೋದು. ಸಭಾಧ್ಯಕ್ಷ ಸ್ಥಾನ ಅಂತಂದ್ರ ಅಷ್ಟು ಸುಲಭದಲ್ಲದು. ಅದು ಮರ್ಯಾದೆ ಒಳಗ ಮುಖ್ಯಮಂತ್ರಿ ಗಾದಿಕ್ಕಿಂತ ದೊಡ್ಡದು. ಆದ್ರ ಪವರ್ ಮುಖ್ಯಮಂತ್ರಿ ಜಾಸ್ತಿ ಇರಬಹುದು. ಅಷ್ಟು ಒಂದು ಘನತೆವೆತ್ತ ಒಂದು ಕುರ್ಚಿ ಅದು. ಅಂಥ ಕುರ್ಚಿ ಒಳಗೆ ಕುಂತಿರೋ UT ಖಾದರ್ ಅವರು ಸಚಿವರು ಶಾಸಕರಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡವಲ್ರು ಅಂತ ಹೇಳಿ ಸಿಟ್ಟಿಗೆದ್ದು ಹೋಗ್ತಾರಂತಂದ್ರ ಇದು ಇತಿಹಾಸದೊಳಗ ಮೊದಲ ಪ್ರಕರಣ ಅಂತಾನ ತಗೋಬೇಕಾಗತ್ತ. ಹಿಂಗ ಇರ್ಬೇಕು. ಹಿಂಗ ಇದ್ರನೆ ಆಡಳಿತ ಸರಿಯಾಗಿ ನಡಿತೈತಿ. ಮೂಗ್ ಹಿಡಿಯೋರು ಬೇಕು. ಏನ್ರಿ ಅದು, ಶಾಸಕರು ಪ್ರಶ್ನೆ ತಗೊಂಡು ಬಂದಿರ್ತಾರ. ತಮ್ಮ ಕ್ಷೇತ್ರ ಅಥವಾ ತಮ್ಮ ಕ್ಷೇತ್ರದ ವ್ಯಾಪ್ತಿ ಒಳಗ ಏನು ಕೆಲಸ ಆಗ್ಬೇಕಾಗಿತ್ತು, ಏನು ಆಗೇತಿ, ಏನು ಆಗಬೇಕು, ಯಾಕೆ ಆಗವಲ್ದು ಅನ್ನೋದನ್ನ ಪ್ರಶ್ನೆ ತಗೊಂಡ್ ಬರ್ತಾರ. ಯಾರು ಇವರು ಶಾಸಕರಂದ್ರ? ಶಾಸಕರಂದ್ರ ಯಾರು? ಜನರು ಮತ ಕೊಟ್ಟು ಚುನಾಯಿತರನ್ನಾಗಿ ಕಳಿಸಿರ್ತಾರ. ನಮ್ಮ ಪರವಾಗಿ ನೀವು ಕೆಲಸ ಮಾಡ್ರಿ, ಅಭಿವೃದ್ಧಿ ಮಾಡ್ರಿ ಅಂತ ಹೇಳಿ. ಮತದಾರರು ಅಂದ್ರೆ ಯಾರು? ಮತದಾರರಿಗೆ ಮತದಾರ ಪ್ರಭು ಅಂತಾರಲ್ಲ, ಅವನೇ ಪ್ರಭು ಅಲ್ಲನ್? ಮತ್ತೆ ಪ್ರಜಾಪ್ರಭುತ್ವ ಅಂತ ಹೇಳ್ತೀರಿ. ರಾಜಪ್ರಭುತ್ವ ಇತ್ತಪ್ಪ ಅಂತಂದ್ರ ರಾಜರ ಆಳ್ವಿಕೆ, ಮತ್ತೆ ಪ್ರಜಾಪ್ರಭುತ್ವ ಅಂದ್ಮೇಲೆ ಪ್ರಜೆಗಳ ಆಳ್ವಿಕೆ ಅಲ್ಲನಿದ್ದು. ಇವರು ಪ್ರಜೆಗಳ ಪರವಾಗಿ ಅಧಿವೇಶನದೊಳಗ ಶಾಸಕರು ಪ್ರಶ್ನೆ ಕೇಳಿದ್ರ ಸಚಿವರು ಉತ್ತರ ಕೊಡ್ಲಾರ್ದಂಗ ಓಡಿ ಹೋಕಾರ, ಇಲ್ಲ ಅಂದ್ರೆ ಬರಂಗಿಲ್ಲ ಅಂದ್ರೆ ಎಂತ ನಾಚಿಕೆಗೇಡಿನ ಕೆಲಸ ರೀ ಇದು. ಅದಕ್ಕ ಮಾನ್ಯ ಸಭಾಧ್ಯಕ್ಷರು UT ಖಾದರ್ ಅವರು ಒಳ್ಳೆ ಕೆಲಸ, ಬೆಸ್ಟ್ ಕೆಲಸ ಮಾಡ್ಯಾರ ಅವರು. ಇದು ರಾಜ್ಯಾದ್ಯಂತ ಸುದ್ದಿ ಆಗಬೇಕು, ಎಲ್ಲೂ ಸುದ್ದಿ ಆಗವಲ್ದು. ಅವ್ರು ಏನ್ ಹೇಳಕತ್ತಾರ್ರಿ? ಏನ್ ಹೇಳಕತ್ತಾರ ಅವರು? ರಾಜ್ಯ ಸಮೃದ್ಧಿ ಹೊಂದಬೇಕು, ಅಭಿವೃದ್ಧಿ ಹೊಂದಬೇಕಂದ್ರ ಶಾಸಕರು ತಮ್ಮ ಕ್ಷೇತ್ರದೊಳಗ ಕುಂದು ಕೊರತೆಗಳು ಅದಾವಲ್ಲ, ಅದಕ್ಕೆ ಪ್ರಶ್ನೆ ತಗೊಂಡು ಬಂದಿರ್ತಾರ, ಅದಕ್ಕೆ ಉತ್ತರ ಕೊಡೋ ಕೆಲಸ ಆಗ್ಬೇಕು ಅಂತಾರ. ಒಂದ್ಸಾರಿ 2 ಸಾರಿ ವಾರ್ನ್ ಮಾಡ್ಯಾರ, ಏನ್ ಹಿಂಗಾದ್ರ ನೀವು ಅಂತ ಹೇಳಿ. ಯಾವ ಸಚಿವರನ್ನು ಕ್ಯಾರೆ ಅನ್ನವಲ್ರು. ಅಧಿಕಾರದ ಲಾಲಸೆ ಹೌದಲ್ಲ, ಮತ್ತೆ ಆ ಒಂದು ಕೊಂಬು ಬಂದ್ಬಿಟ್ಟಿರ್ತಾವ ಅವ್ರಿಗೆ. ಉತ್ತರ ಕೊಟ್ರೆ ಎಷ್ಟು, ಬಿಟ್ರೆ ಎಷ್ಟು. ಹಿಂಗಾಗಿ ಮಾನ್ಯ ಸಭಾಧ್ಯಕ್ಷರು ಸಿಡಿಕಿ ಬಿಟ್ರು. ನಾನು ರೆಸಿಗ್ನೇಷನ್ ಕೊಡ್ತೀನಿ ಅಂತ ಹೇಳಿ ಸಟಕ್ಕಂತ ಎದ್ದನು ಬಿಟ್ರು, ಪಟಕ್ಕನ್ನೇ ತಮ್ಮ ಒಂದು ಸ್ಥಾನ ಬಿಟ್ಟು. ಇದು ಸದನಕ್ಕೂ ಕೊಡೋ ಅಗೌರವ. ಒಬ್ಬ ಸಭಾಧ್ಯಕ್ಷರು ಸಟಕ್ಕನೆ ಹೇಳಬಾರ್ದು, ದಡಗ್ಗನೆ ಹೇಳ್ತಾರಲ್ಲ, ಯಾವುದು ಹಿಂದ ಮುಂದೆ ವಿಚಾರ ಇಲ್ದ ಎದ್ದು ಹೋಗ್ತಾರಲ್ಲ, ಹಂಗ ಹೇಳಾಕ ಅವ್ರಿಗೆ ಅವಕಾಶ ಕೊಡಬಾರ್ದು. ಸದನಕ್ಕೆ ಕೊಡ್ಬೇಕಾಗಿರುವಂತ ಗೌರವ ಕೊಡ್ಲೇಬೇಕು. ಮತ್ತೆ ಸದನ ಯಾಕೆ ನಡೆಸಬೇಕು? ರಾಜ್ಯದ ಶ್ರೇಯೋಭಿವೃದ್ಧಿ, ಅಭಿವೃದ್ಧಿ, ಕುಂದುಕೊರತೆಗಳು ಹೌದು ಅಲ್ಲ, ಏನಾಗಕತ್ತೈತಿ, ಏನಿಲ್ಲ, ಎಲ್ಲೆಲ್ಲಿ ಏನೇನು ಕೊರತೆಗಳು ನಡೆದವ ಅನ್ನೋದನ್ನ ಮಾತಾಡೋ ಸಲುವಾಗಿ ಹೌದಲ್ಲ ಸದನ ನಡೆಯೋದು. ಏನ್ ಸದನ ನಡೆಸ್ತಾರ್ರಿ? ತೀರಾ ಇತ್ತೀಚೆಗೆ ಏನು ಒಂದು ಈ ಬೆಳಗಾವಿ ಒಳಗ ಆತಲ್ಲ ಅಧಿವೇಶನ, ಸರ್ತಿಗೊಮ್ಮೆ ನೋಡಿದ್ರ ಅಂದ್ರೆ ಮೊನ್ನೆ ಆಗಿರೋ ಬೆಳಗಾವಿ ಅಧಿವೇಶನ ಚಳಿಗಾಲದೊಳಗ ಆತಲ್ಲ, ಅದ ಸ್ವಲ್ಪ ಉತ್ತಮ ಅಂತ ಅನ್ಬೋದು. ಕಡೆ ಪಕ್ಷ ಎಲ್ಲರೂ ಬಂದಿದ್ರು. ಉತ್ತರ ಕೊಡೋ ಪ್ರಯತ್ನ ಅಂತೂ ಸಚಿವರ ಕಡೆಯಿಂದ ಆಗಂಗಿಲ್ಲ. ಕಡೆ ಪಕ್ಷ ಬಂದಿದ್ರಲ್ಲ ಅಲ್ಲೇ,
ಅದರಂಗ ಈಗ ಇಲ್ಲಿ ತಿವ್ದು 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 ಹೇಳ್ಬೇಕಾಗೈತಿ, ಯಾಕ ಸಚಿವರು ಉತ್ತರ ಕೊಡವಲ್ರು ಅಂತ ಹೇಳಿ. ಇದು ಎಷ್ಟು ಗಂಭೀರದ ವಿಚಾರ ಅಂತಂದ್ರ ರಾಜ್ಯಾದ್ಯಂತ ಸುದ್ದಿ ಆಗ್ಬೇಕು, ಎಲ್ಲ ಸೋಷಿಯಲ್ ಮೀಡಿಯಾದೊಳಗ ಇದು ಸುದ್ದಿ ಆಗ್ಬೇಕು. ಆಗ್ಲಿಲ್ಲ, ಇಂಥವು ಆಗ್ಲಿಲ್ಲ, ನಮಗೆ ಯಾಕೆ ಬೇಕು ಬಿಡು. ಯಾಕಂತ ಕೇಳ್ರಿ, ಇಂಥವ್ ಸುದ್ದಿ ಮಾಡಕ್ ಬರೋಗಿಲ್ಲ ಯಾರಿಗೂ, ಬೇಕು ಆಗಿಲ್ಲ, ಅಭಿವೃದ್ಧಿ ಬೇಕಾಗಿಲ್ಲ, ಇನ್ನೇನ್ ಬೇಕಾಗೈತಿ ಗೊತ್ತಿರ್ತೈತಿ, ಜನಸಾಮಾನ್ಯರಿಗೆ ಗೊತ್ತಿರ್ತೈತಲ್ಲ. ಮತ್ತೆ ಇದು ಏನಪ್ಪ ದಿಢೀರ್ ಬೆಳವಣಿಗೆ ಆಗ್ಬಿಡುತ್ತಲ್ಲ ಅಂತ ಹೇಳಿ ಅಲ್ಲೇ ಮಾನ್ಯ ಸಿದ್ದರಾಮಯ್ಯನವರು ಅಂದ್ರೆ CM ಅವ್ರು ಇದ್ರಲ್ಲ, ಅವರು ಸ್ವಲ್ಪ ಕನ್ವಿನ್ಸ್ ಮಾಡಿದ್ರು. ಮತ್ತೆ ವಿರೋಧ ಪಕ್ಷದ ನಾಯಕ R ಅಶೋಕ್ ಅವರು ಕೂಡ ಸ್ವಲ್ಪ ತಿಳಿಗೊಳಿಸೋ ಪ್ರಯತ್ನ ಮಾಡಿದ್ರು. ಅಂದ್ರೆ ಕನ್ವಿನ್ಸ್ ಮಾಡಕ್ ಹೋಗಿರ್ತಾರ ಸ್ಪೀಕರ್ ಅವರಿಗೆ, ಆ ತರ ಮಾಡಬೇಡ್ರಿ ಅಂತ ಹೇಳಿ. ಸ್ಪೀಕರ್ ಅವ್ರು ಮಾಡಿದ್ದು ಮಾತ್ರ 100% ಸತ್ಯ ಐತಿ. ಇದು ಮಾತ್ರ ಸ್ಪಷ್ಟವಾಗಿ ಘಂಟಾಘೋಷವಾಗಿ ಹೇಳ್ಬೋದು. ಮತ್ತೆ ಅಲ್ಲಿ G ಪರಮೇಶ್ವರ್ ಇದ್ರು, ಸತೀಶ್ ಜಾರಕಿಹೊಳಿ ಇದ್ರು. ಏನಿದು ಗೊಂದಲ ಅಂತಂದು ವಿಚಾರ ಮಾಡಿ ಸ್ಪೀಕರ್ ಅವ್ರಿಗೆ ಸಮಾಧಾನ ಮಾಡೋದಲ್ದಾನ ಕೆಲವೊಂದು ಸ್ವಲ್ಪ ಟೈಮು ಚರ್ಚೆನೂ ಆತು. ಈ ತರ ಆದ್ರೆ ಹೆಂಗಪ್ಪ, ಹೆಂಗ್ ಮಾಡ್ಬೇಕು, ಮುಂದ ಸದನ ಅಧಿವೇಶನ ಹೆಂಗ್ ನಡೆಸ್ಬೇಕು ಅಂತ ಈ ಒಂದು ವಿಚಾರನೂ ನಡೀತು. ಮತ್ತೆ ಆ ಸದನದೊಳಗೆ ಇರೋ ಒಂದು 3 ಅಧಿಕಾರಿಗಳಿಗೆ ಮತ್ತೆ ನೋಟಿಸ್ ಕೊಟ್ರು, ಬಹುಶಃ ಸಸ್ಪೆಂಡ್ ಮಾಡಿದ್ರು ಮಾಡಬಹುದು ಅಂತಂದು. ಯಾಕಂದ್ರ ಬರೀ ಗೈರು ಗೈರು ಗೈರು, ಅದೇ ಅಲ್ಲಿರೋ ಅಧಿಕಾರಿಗಳನ್ನು ಗೈರು, ಅಲ್ಲಿರೋ ಸಚಿವರು ಗೈರು, ಅಲ್ಲಿರೋ ಶಾಸಕರು ಗೈರು. ಏನು ಮಾನ್ಯ UT ಖಾದರ್ ಅವರು ಚಾಟಿ ಬೀಸಿದ್ರಲ್ಲ, ಇದು ಇನ್ನೊಂದು 4 ಸಾರಿ ಚಾಟಿ ಬೀಸಬೇಕು. ಅವಾಗ ಇವ್ರಿಗೇನು ಮದ ಏರಿರ್ತೈತಲ್ಲ ರಾಜಕಾರಣಿಗಳಿಗೆ, ಆ ಮದ ಇಳಿತೈತಿ, ಸ್ವಲ್ಪರ ಇಳಿಲಿ. ಅಲ್ರಿ, ಮತದಾರರು ಓಟ್ ಕೊಟ್ಟು ಮತ ಕೊಟ್ಟು ಚುನಾಯಿತರಾಗಿ ಕಳಿಸಿರ್ತಾರ ಇವ್ರಿಗೆ. ಈ ವ್ಯಕ್ತಿ ನಮ್ಮ ಪರವಾಗಿ ಮಾತಾಡ್ತಾರ, ಅಧಿವೇಶನದೊಳಗೆ ಮಾತಾಡ್ತಾರ? ಇಲ್ರಿಪ್ಪ, ಯಾರು ಮಾಡಂಗಿಲ್ಲ ಈ ಕೆಲ್ಸನ. ಅದೇನಾಗತ್ತಗೋ, ಬರೇ ಉಡಾಫೆ. ಅದಕ್ಕೆ UT ಖಾದರ್ ಅವರು ಬೆಸ್ಟ್ ಕೆಲಸ ಮಾಡ್ಯಾರ. ಇಂಥ ಕೆಲಸ ಮಾಡೋರಿಗೆ ಬೆನ್ನೆಲುಬಾಗಿ ನಿಲ್ಬೇಕು, ಪ್ರಶಂಸಿಸ್ಬೇಕು, ಬೆನ್ನು ತಟ್ಟಬೇಕು. ಆ ಕೆಲಸ ಆಗವಲ್ದು. ಇವತ್ತು ಮನಸ್ಸು ನೊಂದುಕೊಂಡ್ಬಿಟ್ರು UT ಖಾದರ್ ಅವರು, ಮಾನ್ಯ ಸಭಾಧ್ಯಕ್ಷರು. ಮಂತ್ರಿಗಳು ಟೈಮಿಗೆ ಅಧಿವೇಶನ ಸದನಕ್ಕೆ ಬರಗಿಲ್ಲ, ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಂಗಿಲ್ಲ, ಜಾರಿಕೆಗಳು ಹಾರಿಕೆಗಳು ಇವು ಬಿಟ್ರೆ ಏನಿಲ್ಲ. ಅದಕ್ಕೆ ಬೇಸರ ಬಿಟ್ಟೈತೆ ಅವ್ರಿಗೆ. ಅದಕ್ಕೆ ನಾನು ಆಗಲೇ ಹೇಳಿದ್ದು, ಇತಿಹಾಸದೊಳಗ ಪೀಠನ ಸಡನ್ ಆಗಿ ಎದ್ದು ಹೋಗಿರೋ ಸಭಾಧ್ಯಕ್ಷರು ಅಂದ್ರ ಮಾನ್ಯ UT ಖಾದರ್ ಅವರು ಆ ಥರ ಮಾಡಬಾರ್ದಂದ್ರೆ ಇಲ್ಲೇ ಸಚಿವರು ಶಾಸಕರು ಎಲ್ಲರೂ ಇರ್ಬೇಕು ಅಧಿವೇಶನದೊಳಗ. ಅವಾಗ ಮಾತ್ರ ಆ ಮನೆಗೆ ಗೌರವ. ಇಂಥ ಪರಿಸ್ಥಿತಿಗಳು ಮುಂದಿನ ದಿನಮಾನದೊಳಗ ಮತ್ತೆ ಬರಬಾರ್ದು, ಅಂದ್ರ ಮರುಕಳಿಸಬಾರ್ದು. ಈಗಾದ್ರೂ ಸಚಿವರು ಮತ್ತೆ ಸರ್ಕಾರ ಮತ್ತೆ ವಿರೋಧ ಪಕ್ಷ ಎಚ್ಚರಿಕೆ ವಹಿಸುತ್ತಾನ. ನೋಡೋಣ ಮುಂದೆ ಏನಾಗತ್ತಂತ ಹೇಳ್ತಾ ಮತ್ತೆ ನಾನು ಬೇರೆ ವಿಶ್ಲೇಷಣೆ ಜೊತೆಗೆ ಬರ್ತೀನಿ ಅಂತ ಹೇಳ್ತೀನಿ.